ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ದಿವ್ಯಶ್ರೀ ದಾಸ್. ದಾವಣಗೆರೆಯಲ್ಲಿ ಶಂಕಿತ ಉಗ್ರ ಸುಹೇಲ್ನ ಬಂಧಿರುವಾಗಿದೆ. ಹರಿಹರ ಪೊಲೀಸರಿಂದ ನಿನ್ನೆ ಶಂಕಿತ ಉಗ್ರನ ಅರೆಸ್ಟ್ ಮಾಡಲಾಗಿದೆ. ಪೊಲೀಸರು ಶಂಕಿತ ಉಗ್ರನ ತೀವ್ರ ವಿಚಾರಣೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಖಾಸಗಿ ಕಾರ್ಖಾನೆಯಲ್ಲಿ ಆತ ಕೆಲಸಕ್ಕೆ ಸೇರಿದ್ದ ಅನ್ನುವಂತ ಮಾಹಿತಿಯೂ ಕೂಡ ಸಿಕ್ಕಿದೆ. ಅಂದ್ರೆ ಈ ಆರೋಪಿಗೆ ಪಾಕಿಸ್ತಾನದ ಶಂಕಿತ ಉಗ್ರರ ನಂಟು ಇದೆ. ಜಾಲತಾಣದ ಮೂಲಕವಾಗಿ ಪಾಕ್ ಉಗ್ರರ ಜೊತೆಗೆ ಆತ ಸಂಪರ್ಕವನ್ನ ಹೊಂದಿದ್ದ ಅನ್ನುವಂತ ಮಾಹಿತಿ ಸಿಕ್ಕಿದೆ. ದಾವಣಗೆರೆ ಎಸ್ಪಿ ಶೇಖರ್ ಅವರಿಂದ ಈ ರೀತಿಯಾದಂತಹ ಮಾಹಿತಿ ಹೊರಬಿದ್ದಿದೆ. ದಾವಣಗೆರೆಯ ಹರಿಹರ ಪೊಲೀಸರು ನಿನ್ನೆ ಬಂಧಿಸಿರುವಂತಹ ಶಂಕಿತ ಉಗ್ರ ಸುಹೇಲ್ನಿಂದ ಮಾಹಿತಿಯನ್ನ ಪಡೆಯಲಾಗ್ತಾ ಇದೆ. ಕಳೆದ 15 ದಿನಗಳ ಹಿಂದೆ ಅಷ್ಟೇ ಹರಿಹರ ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿರುವ ಖಾಸಗಿ ಕಾರ್ಖಾನೆ ಒಂದಿರುತ್ತೆ. ಆ ಕಾರ್ಖಾನೆಯಲ್ಲಿ ಆತ ಪೇಂಟಿಂಗ್ ಮಾಡುವಂತ ಕೆಲಸಕ್ಕೆ ಸೇರಿದ್ದ. ಪಾಕಿಸ್ತಾನದ ಶಂಕಿತ ಉಗ್ರರ ನಂಟು ಹೊಂದಿರುವಂತ ಆರೋಪದ ಹಿನ್ನೆಲೆ ಖಚಿತ ಮಾಹಿತಿಯ ಮೇರೆಗೆ ನಿನ್ನೆ ಆತನನ್ನ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಈ ಸಂಬಂಧ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಪಾಕಿಸ್ತಾನ ಉಗ್ರ ಸಂಘಟನೆಗಳ ಜೊತೆಗೆ ಆತ ನಿರಂತರವಾಗಿ ಸಂಪರ್ಕದಲ್ಲಿರೋದು ಹೌದಾ ಅನ್ನೋದಾಗಿಯೂ ಕೂಡ ತೀವ್ರವಾದಂತಹ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಹರಿಹರ ನಗರದಲ್ಲಿ ವಾಸವಿದ್ದ ಉತ್ತರ ಪ್ರದೇಶದ ಮೂಲದವನು ಆತ ಅನ್ನುವಂತ ಮಾಹಿತಿಯೂ ಸಿಕ್ಕಿದೆ. ಸಾಮಾಜಿಕ ಜಾಲತಾಣದ ಮೂಲಕವಾಗಿ ಪಾಕಿಸ್ತಾನದ ಶಂಕಿತ ಉಗ್ರರ ಜೊತೆಗೆ ಆತ ಕಾಂಟ್ಯಾಕ್ಟ್ ಇದ್ದ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಗ್ರಾಮದಲ್ಲಿ ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಂದು ಖಚಿತ ಮಾಹಿತಿಯ ಮೇರೆಗೆ ಅನುಮಾನಾಸ್ಪದ ವ್ಯಕ್ತಿಯೊಬ್ಬನ ವಶಕ್ಕೆ ಪಡೆದು ವಿಚಾರ ಮಾಡಲಾಗಿ ಈ ಸದರಿ ವ್ಯಕ್ತಿ ಸುಮಾರು 20 ವರ್ಷ ವಯಸ್ಸುಳ್ಳ ಈತನು ಮೂಲತಃ ಉತ್ತರ ಪ್ರದೇಶದ ವಾಸಿಯಾಗಿದ್ದು ಸುಮಾರು 15 ದಿನಗಳ ಹಿಂದೆ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಖಾಸಗಿ ಫ್ಯಾಕ್ಟ್ರಿಯಲ್ಲಿ ಪೇಂಟಿಂಗ್ ಕೆಲಸಕ್ಕಾಗಿ ಬಂದು ಅಲ್ಲಿ ಹತ್ತಿರದಲ್ಲಿರ್ತಕ್ಕಂಥದ್ದಲ್ಲಿ ವಾಸ ಮಾಡ್ತಿದ್ರು. ಇವರನ್ನ ಅನುಮಾನಾಸ್ಪದವಾಗಿ ಚಟುವಟಿಕೆಗೆ ಅಂತೇಳಿ ಬಂದಿರತಕ್ಕಂಥ ಮಾಹಿತಿಯನ್ನು ಆಧರಿಸಿ ಇವ್ರನ್ನ ವಿಚಾರಣೆಗೊಳಪಡಿಸಿದಾಗ ಈತ ತನ್ನ ಮೊಬೈಲ್ನಲ್ಲಿ ವಾಟ್ಸಪ್ ಗ್ರೂಪು ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಪಾಕಿಸ್ತಾನದ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿರ್ತಕ್ಕಂಥ ಮಾಹಿತಿ ಬಂದಿದ್ದು ಹರಿಹರ ಪೊಲೀಸ್ ಠಾಣೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲೇಶ್ ದೂರವಾಣಿ ಸಂಪರ್ಕದಲ್ಲಿ. ಕಲೇಶ್, ದಾವಣಗೆರೆಯಲ್ಲಿ ಶಂಕಿತ ಉಗ್ರ ಸುಹೇಲ್ನ ಬಂಧನವನ್ನ ಯಾವ ರೀತಿಯಾಗಿ ಮಾಡಲಾಯಿತು, ಜೊತೆಗೆ ಸದ್ಯಕ್ಕೆ ವಿಚಾರಣೆಯಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳು ರಿವೀಲ್ ಆಗಿದೆ? ದಿವ್ಯಶ್ರೀದಾಸ್, ಏನಂದ್ರೆ ನಿನ್ನೆ ದಾವಣಗೆರೆಯ ಹರಿಹರ ತಾಲೂಕು ಒಂದು ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಉತ್ತರ ಪ್ರದೇಶದ ಸುಹೇಲ್ ಎಂಬ ಶಂಕಿತ ಉಗ್ರನನ್ನ ಪೊಲೀಸರು ಬಂಧಿಸ್ತಕ್ಕಂಥದ್ದು. ಏನಂದ್ರೆ ಕಳೆದ ತಿಂಗಳು ಇಬ್ಬರನ್ನ ಸಹ ಬಂಧನ ಮಾಡಲಾಗಿತ್ತು. ಜಮೀರ್ ಖಾನ್ ಮತ್ತು ಅಲ್ಲಬಕ್ಷಿ ಎಂಬುವರನ್ನ. ಈ ಒಂದು ಪ್ರಕರಣದ ಸಂಬಂಧಿಸಿದಂತೆ ಕೆಲವು ಮಾಹಿತಿಗಳು ಸಹ ಪೊಲೀಸರಿಗೆ ಸಿಕ್ಕಿದ್ದು, ಈ ಒಂದು ಜಾಗ್ ಹಿಡಿದ ತಕ್ಷಣ ಸುಹೇಲ್ ಎಂಬ ವ್ಯಕ್ತಿಯ ಸಂಪರ್ಕ ಕೂಡ ಹೊಂದಿದ್ದ ಎನ್ನಲಾಗಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ನಿನ್ನೆ ಮತ್ತೊಬ್ಬ ಸುಹೇಲ್ ಎಂಬಾತನನ್ನ ಬಂಧಿಸಿದ್ದಾರೆ. ಇವರು ಸುಮಾರು 20 ವರ್ಷದವನಾಗಿದ್ದು ಇವರು ಸುಮಾರು ಒಂದು 10ಕ್ಕೂ ಹೆಚ್ಚು ಒಂದು ಶಂಕಿತ ಉಗ್ರರು ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಮೂಲಕ ಕೆಲವು ವಿಧ್ವಂಸಕ ಕೃತ್ಯಗಳನ್ನ ಮಾಡಲು ಸಂಚು ರೂಪಿಸಿದ್ದರು ಅಂತ ಹೇಳಲಾಗ್ತದೆ. ಮತ್ತೆ ಅಂದ್ರೆ ಪಾಕಿಸ್ತಾನದ ಶಂಕಿತ ಉಗ್ರ ಸಂಘಟನೆಗಳ ಒಂದು ಸಂಪರ್ಕವನ್ನು ಸಹ ಹೊಂದಿದ್ರು ಅಂತೇಳಿ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಈಗಾಗಲೇ ಪೊಲೀಸರು ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಸಾಕಷ್ಟು ತನಿಖೆಯನ್ನು ಸಹ ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸುಹೇಲ್ ಇಂದ ಕೆಲವು ಮಾಹಿತಿ ಕೂಡ ಸಹ ಸಿಕ್ಕಿದೆ ಅಂತ ಪೊಲೀಸರು ಒಂದು ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಎಂದು ಉತ್ತರ ಪ್ರದೇಶದಲ್ಲಿರುವಂತಹ ಅಯೋಧ್ಯೆಯಲ್ಲಿರುವಂತಹ ರಾಮ ಮಂದಿರ ಸೇರಿದಂತೆ ಕೆಲವು ಪ್ರಮುಖ ಸ್ಥಳಗಳಿದ್ದು ಸಹ ಇವರು ಒಂದು ವಿಧ್ವಂಸಕ ಕೃತ್ಯ ಮತ್ತು ಸ್ಫೋಟಗಳನ್ನ ಮಾಡಲು ಒಂದು ಸಂಚನ್ನ ರೂಪಿಸಿದ್ರು ಅಂತೇಳಿ ಒಂದು ಸಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಹೀಗಾಗಿ ಏನಂದ್ರೆ ಇವರು ಕೆಲ ಯುವಕರು ಒಂದು ಶಂಕಿತ ಒಂದು ಉಗ್ರ ಸಂಘಟನೆಗಳೊಂದಿಗೆ ಒಂದು ಸಂಪರ್ಕ ಹೊಂದಿರುವ ಒಂದು ಮಾಹಿತಿ ಸಿಕ್ಕಿರುವ ಕಾರಣ ಸಾಕಷ್ಟು ವಿಚಾರಣೆಯನ್ನು ಸಹ ಪೊಲೀಸರು ನಡೆಸ್ತಾ ಇದ್ದಾರೆ. ಈಗ ಸದ್ಯ ಅವರು SP ಶೇಖರ್ ಅವರು ಹೇಳಿರೋ ಪ್ರಕಾರ ನಾವು ಇನ್ನೂ ಹೆಚ್ಚಿನ ಒಂದು ತನಿಖೆಯನ್ನ ಒಳಪಡಿಸಿ ಇವರು ಯಾವ್ಯಾವ ರೀತಿ ಸಂಪರ್ಕವನ್ನ ಹೊಂದಿದ್ರು ಮತ್ತು ಯಾವ ರೀತಿ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಸ್ಫೋಟಗಳನ್ನ ಮಾಡಲು ಸಂಚು ರೂಪಿಸಿದ್ರು ಈ ಬಗ್ಗೆ ಮಾಹಿತಿ ಕಲೆ ಹಾಕ್ತೀವಿ ಅಂತ ಸಹ ಮಾಹಿತಿ ನೀಡಿದ್ದಾರೆ. ದಿವ್ಯಶ್ರೀ. ಓಕೆ ಕಲೇಶ್, ಕಳೆದ 15 ದಿನಗಳಿಂದ ಆತ ಖಾಸಗಿ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಈ ಹಿಂದೆ ಆತ ಎಲ್ಲಿದ್ದ, ಅದನ್ನ ಪೇಂಟಿಂಗ್ ಓನರ್ ಏನಾದ್ರೂ ವಿಚಾರಿಸುವಂತ ಕೆಲಸವನ್ನ ಮಾಡಿದ್ರೆ ಹೇಗೆ? ಹೌದು, ಕಳೆದ 15 ದಿನಗಳ ಹಿಂದೆ ಹರಿಹರ ತಾಲೂಕಿನ ಒಂದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಖಾಸಗಿ ಕಾರ್ಖಾನೆಯಲ್ಲಿ ಪೇಂಟಿಂಗ್ ಕೆಲಸಕ್ಕೆ ಸೇರ್ಕೊಂಡಿದ್ದ ಅಂತ ಹೇಳಿ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದದ್ದು. ಅವನು ಪ್ರತಿನಿತ್ಯ ಒಂದು ಕಾರ್ಖಾನೆಗೆ ತನ್ನ ಕೆಲಸಕ್ಕೆ ಎಂದು ಹೇಳಿ ಹೋಗ್ತಿದ್ದ ಮತ್ತು ಹರಿಹರ ಪಟ್ಟಣದಲ್ಲಿ ಒಂದು ರೂಮ್ ಮಾಡ್ಕೊಂಡು ವಾಸವಾಗಿದ್ದ ಅಂತ ಹೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ.
ಅವೇನು ಕಳೆದ 15 ದಿನಗಳ ಹಿಂದೆ ಅಷ್ಟೇ ಸಹ ಒಂದು ಹರಿಹರಕ್ಕೆ ಬಂದು ಒಂದು ಕೆಲಸ ಹುಡುಕುವ ನೆಪದಲ್ಲಿ ಅವನು 4 ದಿವಸ ಅಲ್ಲಿ ಹರಿಹರದಲ್ಲಿ ಸುತ್ತಾಡಿ ನಂತರ ಒಂದು ಪೇಂಟಿಂಗ್ ಕೆಲಸವನ್ನ ಖಾಸಗಿ ಕಾರ್ಖಾನೆಯಲ್ಲಿ ಸಿಕ್ಕ ಕಾರಣ ಅಲ್ಲಿ ನಿತ್ಯ ಕೆಲಸವನ್ನ ಮಾಡ್ತಿದ್ದ ಅಂತ ಹೇಳಲಾಗಿದೆ. 15 ದಿನಗಳ ಹಿಂದೆ ಅಷ್ಟೇ ಅವನು ಇಲ್ಲಿ ಹರಿಹರ ತಾಲೂಕಿನಲ್ಲಿ ವಾಸವಾಗಿದ್ದೆ ಅಂತಂದ್ರೆ, ಹಾಗಾಗಿ ಅವನ ಬಗ್ಗೆ ಯಾರ್ಯಾರು ಸಂಪರ್ಕ ಹೊಂದಿದ್ರು ಮತ್ತು ಯಾವ ರೀತಿ ಅವನಿಗೆ ಸಹಾಯವನ್ನ ಮಾಡಿದ್ರು ಇಲ್ಲಿ ಈ ಕುರಿತು ಸಹ ಪೊಲೀಸರು ಒಂದು ಮಾಹಿತಿಯನ್ನು ಸಹ ಕಲೆ ಹಾಕ್ತಿದ್ದಾರೆ. ನಿನ್ನೆ ಏನು ಆ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದಂತ ಸಂದರ್ಭದಲ್ಲೇ ಅವನ ಒಂದು ಬಂಧನ ಮಾಡಿರ್ತಕ್ಕಂಥದ್ದು ದಿವ್ಯಾಶ್ರೀ. ಓಕೆ, ಥ್ಯಾಂಕ್ ಯು ಕಲೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.